ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಗಾಂಡ. ಮತ್ತೊಂದು ವ್ಲಾಗಲ್ಲಿ ನಿಮ್ಮ ಆಕಾಶ್. ಇವತ್ತು ನಾವು ಒಂದು ರೆಸಾರ್ಟ್ ಬುಕ್ ಮಾಡಿದ್ದೇವೆ. ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ಕಿನಿಗೋಳಿಯಲ್ಲಿ. ಸೊ ವ್ಲಾಗ್ನ ಫುಲ್ ನೋಡಿ ಎಂಜಾಯ್ ಮಾಡಿ. ಹಾಗೆ ಇವತ್ತು ನಾನು RX-ನ ತಗೊಂಡು ಹೋಗ್ತಾ ಇದ್ದೀನಿ. ಮೆಣಸಿನಕಾಯಿ ಇಟ್ಕೊಳ್ಳಿ. ಸೊ ರೈಡ್ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಫುಲ್ ವ್ಲಾಗ್ ನೋಡಿ. ಊಟ ಆಯ್ತಾ? ಟ್ಯಾಂಕ್ ಹೆಚ್ಚಿನ. ಸೊ ಗಾಯ್ಸ್ ಕಾಪು ರೀಚ್ ಆಗಿದ್ದೇವೆ. ನೀರ್ ಕುಡಿಯೋ. ಇಲ್ಲಿ ಎಲ್ಲ ಮೀಟ್ ಆಗ್ತೇವೆ ಅಂತ ಕಿನಿಗೋಲಿ. ಸೊ ಗಾಡಿ ಇಲ್ಲೇ ನಿಲ್ಸಿದೆ ಅಂತ ತೋರಿಸ್ತೀನಿ. ತುಲೆ ಮೂಂಕು ತುಲೆ ಗೋಂಕುದ ಲೆಕ್ಕ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ತಕ್ಕದ್ ಗೋಳಿಕತಾರೆ ನಮ್ಮನ್ನ. ಭಾರತ್ ಆನ್ ಇದೆ. ಸುಬಿ ಹಂಗೆ ಜಂಕ್ ನೋಡ್ತೀನಿ ಕಣ. ನೋಡ ಕುತ್ಕೊಳ್ಳ. Killing. ಟೋಲ್ ರೀಚ್ ಆಗಿದ್ದೇವೆ. ಎಂತಾಯ್ತು? ಹೋಗುವ. ತೆಗಿತೀಯಾ ವಿಡಿಯೋ ತೆಗಿಯುವ ಈಗ. ನೀನು ಸ್ವಲ್ಪ ಈಚೆ ಸೈಡ್ ಬಾ. ಹಾಂ ಇರಲಿ ಅದೇ. ನೀನು ಸ್ವಲ್ಪ ಸೈಡಲ್ಲಿ ಇರಿ, ಗಾಡಿ ಹೋಗ್ತದೆ. ಈ ಲೆವೆಲ್ ಸಾಕಾ? ಫೈನಲಿ ರೀಚ್ ಆಗಿದ್ದೇವೆ ನಮ್ಮ ಗೆಸ್ಟ್ ಹೌಸಿಗೆ. ಸೊ ಗೆಸ್ಟ್ ಹೌಸ್ನ ತೋರಿಸ್ತೇವೆ. ಇವರೆಲ್ಲ ಪ್ಲೇಯರ್ಸು. ಇದು ಇವತ್ತಿನ ನಮ್ಮ ಸ್ವಿಮ್ಮಿಂಗ್ ಪೂಲ್. ಯಶ್ ಹಾಯ್ ಹೇಳ ಮಾರೆ. ಸೊಂಟದ ಮೇಲೆ ನಾಚಿಕೆ ಬಳ್ಳಿ. ಹಾಯ್ ಹೇಳ ಯಶ್. ಹೆಚ್ಚಿದೆ ಹಾಯ್ ಪನ್. ಹಾಯ್ ಹೇಳ. ಇಷ್ಟು ಸಾಕು. ಓಂಕಾರ್ ಕಣ್ಣ ಸಲಿಗೆ. ಹಾಯ್ ಹೇಳು ಬ್ಲಾಗಿಗೆ ಹಾಯ್ ಹೇಳು ಮಾರೆ. ಅಷ್ಟು ದೊಡ್ಡ ಜನ ಅದೆಯಲ್ಲ ನಮ್ಮನ್ನ ಕೇಳಿಬೇಡಿ. ಸೊ ಗಾಯ್ಸ್ ಪೂಲ್ನ ನೋಡ್ಬೋದು ನೀವು. ಮತ್ತೆ ಸಂಜೆ ಸಿಗುವ ಈ ಪೂಲಲ್ಲಿ. ತುಂಬ ಚೆನ್ನಾಗಿದೆ ಗಾಯ್ಸ್. ಫಾರ್ಮ್ ಹೌಸ್ ಆಗಿದೆ. ಇದಕ್ಕೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ರೆಸಾರ್ಟ್ ಅಲ್ಲ, ರೆಸಾರ್ಟ್ ಮತ್ತೆ ಫಾರ್ಮ್ ಹೌಸ್ ಒಂದೇನಾ? ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಗೈಸ್ ನಮ್ಮ ಕಾಲೇಜಲ್ಲಿ ಅತ್ಯಂತ ಒಂದು ಚುರುಕು ಮಂಡೆ ಅಂದರೆ ನಿಶ್ಚಿತ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.
ಅದಕ್ಕೆ ನಂಗೆ ಎಂತ ಇಂಗ್ಲೀಷಲ್ಲಿ ಎಂತ ಬೇಕಿದ್ದು ಕೇಳಿದರೆ ನಾನು ನಿಶ್ಚಿತ ಹತ್ರ ಕೇಳೋದು. ಎಂತ ಹೇಳ್ತೀನಿ, ಅಲ್ಲಿ ಒಬ್ಬ ಇದ್ದಾನೆ, ಅವನು 9 CGP ತೆಗಿತಾನೆ, ಆದರೆ ಇಂಗ್ಲೀಷ್ ಎಲ್ಲ ಬರೋದಿಲ್ಲ. ನೋಡ್ತೀರಾ. ಸೊ ಗಾಯ್ಸ್, ಇದು ನಮ್ಮ ಕುಕಿಂಗ್ ಏರಿಯಾ ನೋಡ್ಬೋದು. ಇಲ್ಲಿ ಎಂತ ಬೇಕಾದ ಅಡಿಗೆ ಮಾಡ್ಬೋದು. ಪುರಿ, ದಹಿ ಪುರಿ, ಪಾವ್ ಭಾಜಿ, ಸಾದಾ ದೋಸೆ, ತುಪ್ಪ ದೋಸೆ. ಗ್ಯಾಸ್ ಸ್ಟವ್ ಪ್ಲೇಟ್ಸ್ ಎಲ್ಲ ಇಲ್ಲೇ ಇದೆ. ಸೊ ಗಾಯ್ಸ್ ನೋಡ್ಬೋದು ಟಾಪ್ ವ್ಯೂ. ಇದು ಕಂಪ್ಲೀಟ್ ಎಲ್ಲ ಕಾಣ್ತದೆ ಟಾಪ್ ವ್ಯೂ. ನಾವು ನಮ್ಮ ರೂಮಿಗೆ ಬಂದಿದ್ದೇವೆ. ರೂಮ್ ಹೇಗಿದೆ ಅಂತ ತೋರಿಸ್ತೇವೆ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಇವತ್ತು ನಾವಿರುವ ರೂಮ್ ಇದೆ. ಆಚೆ 2 ಬೆಡ್, ಈಚೆ 2 ಬೆಡ್ ನೋಡ್ಬೋದು. ಇಲ್ಲಿಂದ ಔಟ್ಸೈಡ್ ಕಾಣ್ತದೆ. ಸೊ ಗಾಯ್ಸ್, ಇವಾಗ ಊಟ ಎಲ್ಲ ಆಯಿತು. ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೇವೆ. ಇಲ್ಲಿ ಎಲ್ಲ ಬಾಯ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. Please come. Now only. Come. I love you. ಬಿಸಾಕ್ ಬೇಡ ಮಾರೆ. ನಿಮ್ ಮನೆ ಹತ್ರಕ್ಕೆ ಬರ್ತೀರಾ? ನಿನ್ ಅಡ್ರೆಸ್ ಕಳ್ಸ. ಏನಣ್ಣ? ಆಚೆ ಫುಲ್ ಪಾಚಿ. ನಂಗೆ ಸ್ವಿಮ್ಮಿಂಗ್ ಬರೋಲ್ಲ ಗಾಯ್ಸ್. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಹಾಯ್ ಗಾಯ್ಸ್, ನೋಡಿ ಇಲ್ಲಿ ಒಂದು ಬೆಕ್ಕಿದೆ. ಆಯ್ತು, ಆಮೇಲೆ ಚಂದ ಇದೆ, ಕ್ಯೂಟ್ ಇದೆ. ಆಯ್ತು, ಆಮೇಲೆ ಬುಜ್ಜು ಬುಜ್ಜು ಬುಜ್ಜು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇವಾಗ ನನ್ನ ಬೈಕ್ ಇದು ಫೋಟೋ ಶೂಟ್ ಆಗ್ತಾ ಇದೆ. ಅರೌಂಡ್ 4:30 ನಾವು ವಾಲಿಬಾಲ್ ಆಡಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಫುಟ್ಬಾಲ್ ಆಡಲಿಕ್ಕೆ ಶುರು ಮಾಡಿದ್ವಿ. ಒಂದು ಒಳ್ಳೆ ಮಾಂಟೇಜ್ ಕ್ಲಿಪ್ ಆ್ಯಡ್ ಮಾಡ್ತೀನಿ, ಜಸ್ಟ್ ನೋಡಿ. ಸೊ ನೈಟ್ ಯಾವಾಗಾಯಿತು ಅಂತಲೇ ಗೊತ್ತಾಗಿಲ್ಲ. ಬೆಂಕಿ ಎಲ್ಲ ಹಚ್ಚಿ ಚಿಕನ್ ಟಿಕ್ಕಾಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ. ಸರ್ ಗಾಯ್ಸ್, ಎಂತ ಗೊತ್ತುಂಟಾ, ನೈಟ್ 10:30 ಆಗಿದೆ. ನಮಗೆ ಗಾಂಚಲಿ ನೋಡಿ 10:30ಗೆ ಈ ಫಾರ್ಮ್ ಹೌಸ್ ಅಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಎಂತದದು ಗಾಯ್ಸ್, ಇಲ್ಲಿ ನೋಡಿ ಜನರನ್ನು ತೋರಿಸ್ತೆ ಗೈಸ್. ಇದು ನಮ್ಮ ಬಾಯ್ಸ್. ಇವಾಗ ಹೋಗ್ಬೇಕು. ಇಲ್ಲಿ ನೋಡ್ಬೋದು ವೈಬ್ ಹೇಗೆ ಇದೆ ಅಂತ ನೀವು ನೋಡ್ಬೋದು. ಈ ನೈಟ್ 10:30 ಆಗಿದೆ ಟೈಮ್. ಕಾಡು 13 ಎಕರೆಯಲ್ಲಿ ನಾವು ಮಾತ್ರ ಇರೋದು ಇವಾಗ. ಸೊ ಹೋಗ ಹುಚ್ಚ ಕಟ್ಬೇಡಿಯಾ, ಎಂತದ ಸೊ ಇಲ್ಲಿ ನೋಡಿ ಗೈಸ್, ಇದು ನೋಡಿ ಗೈಸ್, ವೈಬ್ ನೋಡಿ. ಯಾವುದು ಅಬ್ಬೋ ಏನು ಗಮ್ಮತ್ತಿಗೆ ಇಲ್ಲ ಇಲ್ಲ. ಸೊ ಗೈಸ್, ನಮ್ದು ಎಷ್ಟು ಗಾಂಚಲಿ ಅಂತ ನೀವು ನೋಡ್ಬೋದು. ಇದು ಇನ್ನೊಂದು ಬ್ಲಾಗರ್. ಗೈಸ್, ನಮ್ಮ ಹತ್ರ ಲೈಟರ್ ಇದೆ, ಲೈಟರ್ ಇಷ್ಟೇ ನೋಡ್ಬೋದು ಗೈಸ್. ಇಲ್ಲಿ ನೋಡಿ, ಇದಿಲ್ಲಿ ನೋಡಿ, ಇಬ್ರು ಅಣ್ಣ ತಮ್ಮಂದಿರು. ಇದ್ರ ಕೆಳಗೆ ತೋರಿಸ್ಬೇಡ.
ಇದೆಲ್ಲಿ ಕೆಲ್ಸಕ್ಕೆ ಹೋಗಿ ಬಂದದ್ದು? ಮೇಲೆಗಡೆ ಕ್ಯಾಶುವಲ್ಸ್, ಕೆಳಗಡೆ ಟ್ರ್ಯಾಕ್ ಪ್ಯಾಂಟ್. ಇಲ್ಲಿ ಒಬ್ಬ ಬ್ರೋಕನ್ ಬಾಯ್, ಇವನು ಸೊ ಗೈಸ್, ಇಲ್ಲಿ ಗಾಡಿ ಬರ್ತಾ ಇರೋದು ಕಾಣ್ತಾ ಇದೆ. ಹಾಗೆ ಇದು ಸೇಫ್ ಪ್ಲೇಸ್ ಗೈಸ್, ಹೋಗುವ. ಎಂತ ನಿಮ್ದು ಹೆಣವ? ಹೋಗಿ, ನಾನು ಹೋಗುದಿಲ್ಲ. ಹುಚ್ಚಲ್ಲ, ನಾನೆಲ್ಲ ಮಾಡ್ತೇನೆ ಇಲ್ಲಿ ಬೇಕಿದ್ರೆ. ಓಂಕಾರ ಹುಚ್ಚ ಕಟ್ಟಬೇಡ ಮಾರೆ, ಕಂಪ್ಲೇಂಟ್ ಕೊಡ್ತಾರ. ಜಾಸ್ತಿ ದೂರ ಆಯಿತು ಅಂತ ನಾವು ನಡಿಲಿಕ್ಕಾಗದೆ ವಾಪಸ್ ಬಂದ್ವಿ. ಹಾಗೆ ಪುನಃ ಚಳಿ ಕಾಯಿಸ್ತಾ ಎಲ್ಲರೂ ಅವ್ರವ್ರ ಲೈಫಲ್ಲಿ ಆಗಿರೋ ಬೆಸ್ಟ್ ಮೂಮೆಂಟ್ಸ್ನ ಹೇಳ್ಕೊಂಡು ಮೆಮೊರೀಸ್ನ ರೀಕಾಲ್ ಮಾಡ್ತಾ ಇದ್ವಿ. ಸೊ ಗಾಯ್ಸ್, ಈಗ ನಾವೊಂದು ಹೀಗೇನೆ ಮಾತಾಡ್ತಿದ್ವಿ. ಅವರವರ ವಸ್ತು ಜೀವನದಲ್ಲಿ ತಗೊಳ್ಬೇಕಂತಿದ್ರೆ ಆ ವಸ್ತು ಯಾವುದು ಅಂತ ಫಸ್ಟ್ ನಿಶ್ಚಿತ ಅವರು ಹೇಳಿ. ಕಾರ್ ಪನ್ಲೆ ಎಂತ ಇನ್ನೊಂದ್ಸತಿ ಹೇಳು. ಈಗ ಅದೇ ಎಂಜಾಯ್ಮೆಂಟ್. ತಗೊಳ್ಳಿಕ್ಕೆ ಆಸೆ ಏನಿಲ್ಲಮ್ಮ, ಅದೊಂದು ಆಸೆ ಅಂತಿಲ್ಲ. ಅಷ್ಟೇ ಅಪ್ಪ ಅಮ್ಮ ಖುಷಿಯಲ್ಲೇ ಬೇಕಷ್ಟೇ. ಸರೌಂಡಿಂಗ್ ನಮ್ಮದು ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರು ಒಳ್ಳೆ ಆಗ್ತದೆ. ಸೊ ಗೈಸ್, ಹೋಪ್ ನೀವೆಲ್ಲ ಈ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮುಂದಿನ ಬ್ಲಾಗಲ್ಲಿ ಸಿಗುವ. ಟಾಟಾ.